ನಮ್ಮ ವಾಜಪೇಯಿ ಇರುವಾಗ ಪ್ರೈಮ್ ಮಿನಿಸ್ಟರ್ ಇರುವಾಗ ಬಿಜೆಪಿ ಸರ್ಕಾರ ಹೆಂಗಿತ್ತು? ಟೋಟಲ್ ಮುಖ್ಯಮಂತ್ರಿ ಹಾಗೂ ಪ್ರತಿಪಕ್ಷ ಬೇರೆ ಯಾರು ಆಗಬಾರ್ದು, ಎಲ್ಲರೂ ಸಿಬಿಐಗೆ ತನಿಖೆಗೆ ವ್ಯಕ್ತಪಡಿಸಬೇಕು. ಸಜಗರಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾರ್ವಜನಿಕರ ಆಕ್ರೋಶವನ್ನು ತುಣುಕಾಗಿ ನೋಡಿದ್ರಿ. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ನಿನ್ನೆಯ ಅವರ ಬಂಡಾಯ ಏನಿತ್ತು, ಅನಂತರ ಅವ್ರು ಸಾಧಿಸಿದ್ದೇನೋ ಅನ್ನೋದನ್ನು ಕಟ್ಟಿಕೊಟ್ಟರು. ನಮ್ಮ ಜೊತೆ ಮಾತಾಡೋದಕ್ಕೆ ಅತಿಥಿಗಳು ಇದ್ದಾರೆ. ನಮ್ಮ ಜೊತೆ ಹರಿಕೃಷ್ಣ ಪೊಂಡೂರು ಅವರು ಮಂಗಳೂರಿನಿಂದ ಇದ್ದಾರೆ, ಡಾಕ್ಟರ್ ದಿನೇಶ್ ದಂತವೈದ್ಯರು ಶಿವಮೊಗ್ಗದಿಂದ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಸ್ಟುಡಿಯೋದಲ್ಲಿ ತ್ಯಾಗರಾಜ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಯಾವ ರೀತಿ ವ್ಯಕ್ತಪಡಿಸಿದರು ಈ ರಾಜಕೀಯ ಬಂಡಾಯಕ್ಕೆ ಅನ್ನೋದನ್ನು ನೋಡಿ ಒಮ್ಮೆ. ಪರಿಹಾರದ ಹಿನ್ನೆಲೆಯಲ್ಲಿ ನೀವು ನಮ್ಮ BJP ಸರ್ಕಾರ ಇದ್ದು ನಿಮ್ಮ ಒಳ ಜಗಳಗಳ ಮಾಡ್ಕೊಂತ ಇಲ್ಲಿ ನಮ್ಮ ರೈತರ ಆಗು ಹೋಗುಗಳ ಬಗ್ಗೆ ಅಂತೂ ಚಿಂತನೆ ಇಲ್ಲ. BJP ಪಕ್ಷ ಬಂದಾಗಲಿಂದ ಬರೀ ನಿಮ್ಮಲ್ಲಿ ಗುದ್ದಾಟಗಳನ್ನೇ ನೋಡಬೇಕಾಗ್ತಾ ಇದೆ. ಜನರನ್ನು ಮರ್ತಿದ್ದೀರಾ, ಬರಗಾಲದ ಬಗ್ಗೆ ಯೋಚನೆ ಇಲ್ಲ. ಅವರು ಈ ಕಚ್ಚಾಟವನ್ನು ಮರೆತು, ಕಚ್ಚಾಟವನ್ನು ಬಿಟ್ಟು ರಾಜ್ಯದ ಹಿತದೃಷ್ಟಿಯಿಂದ ಅವರು ಅಧಿಕಾರವನ್ನು ಸುವ್ಯವಸ್ಥಿತವಾಗಿ ನಡೆಸಲಿ ಅಂತೇಳಿ ಈ ಸಂದರ್ಭ ಹೇಳಲು ಇಚ್ಛೆಪಡ್ತೀನಿ. ಇದೆಲ್ಲ ನೋಡಿದರೆ ನಮ್ಗೆ ಅಸಹ್ಯ ಆಗುತ್ತೆ. ನಮ್ಮ ರಾಜ್ಯಕ್ಕೆ ಪ್ರತಿನಿಧಿಗಳು, MLAಗಳು, MP ಗಳು ದಿವಸಕ್ಕೊಂದು ರಾಜಕೀಯ ಬಣ್ಣ ಬೆಳೀತಾರೆ. ಯಾವುದು ಕೆಲಸ ಆಗ್ತಲ್ಲ. ಸಾಮಾನ್ಯ ಜನರ ಪಾಡು ಚಿಂತಾಜನಕವಾಗಿದೆ. ಇದನ್ನು ಕೇಳೋರು ಯಾರು? ಈಗ ವಿಧಾನಸೌಧದಲ್ಲಿ ಇವ್ರಿಗೆ ಆರಿಸಿ ಕಳಿಸೋದು ನಾವು ಇದಕ್ಕೇನಾ ಸರ್? ಜನಸೇವೆ ಮಾಡಲಿ ಅನ್ಕೊಂಡು ಕಳಿಸಿರೋದು. ಅದು ಬಿಟ್ಟು ಇವರು ಕುರ್ಚಿಗೋಸ್ಕರ ಇವರೇ ಕಚ್ಚಾಡ್ಕೊಳ್ಳೋದಂತೆ. ಏನು ಸರ್ ಇದು? ಯಡಿಯೂರಪ್ಪ ನೋಡಿದ್ರೆ ಮಠದಾಗಿರ್ತಾರೆ, ಇನ್ನು ನೋಡಿದ್ರೆ ಯಾರು ಗೋವಾದಾಗಿರ್ತಾರೆ, ಮತ್ತೆ ಸಾಯಂಕಾಲ ಆದ ತಕ್ಷಣ ಎಲ್ಲಿಂದ ಎಲ್ಲೆಲ್ಲಿಗೋ ಬರ್ತಾರೆ. ಇಂಥ ಡೊಂಬರಾಟ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ನಾಡಿನ ಜನ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಇಲ್ಲ, ಕುಡಿಯೋಕೆ ನೀರಿಲ್ಲ, ದನ ಕರುಗಳಿಗೆ ಮೇವಿಲ್ಲ ಅಂತೇಳಿ ನಾವು ಸಾಯ್ತಾ ಇದ್ದೀವಿ. ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದು ಯಾವುದೋ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿಮ್ಮ ಕುರ್ಚಿನೇ ಮುಖ್ಯ ಆತ, ನಿಮ್ಮ ರಾಜಕೀಯ ಅಧಿಕಾರನೇ ಮುಖ್ಯ ಆತ. ಈ ಸಣ್ಣ ಇಳುವರಿದಾರಗಳು ಅವರು ಇವರು ತೊಂದರೆಗೆ ಈಡಾಗಿದ್ದಾರೆ. ಇವ್ರ ಕಷ್ಟಗಳನ್ನ ನಿವಾರಣೆ ಮಾಡೋಕ್ಕೆ ನಿಮ್ಮ ಕೈ ಆಗ್ತಾ ಇಲ್ಲ. ನೀವೇನಿದ್ರು ನಿಮ್ಮ ರಾಜಕೀಯ ಮಾಡ್ಕೊಂತ ಐಷಾರಾಮಿ ಬದುಕು ಮಾಡ್ಕೊಂತ ರೈತರನ್ನ ಹಾಳು ಮಾಡ್ತಾ ಇದ್ದೀರಾ, ಜನಸಾಮಾನ್ಯರ ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಚಟಗಳಿಗೋಸ್ಕರ ಜನಸಾಮಾನ್ಯರಿಗೆ ತೊಂದರೆ ಕೊಡಬೇಡಿ. ಸಾರ್ವಜನಿಕರಿಗೆ ತೊಂದರೆ ಇರ್ತಕ್ಕಂಥ ಸಮಯದಲ್ಲಿ ತಾವು ಭಾಗವಹಿಸಿ ಆ ಸಮಸ್ಯೆ ಪರಿಹಾರ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ. ವಿಶೇಷವಾಗಿ ಗುಲ್ಬರ್ಗ ಭಾಗದಲ್ಲಿ ಬರಗಾಲ ಇರೋದ್ರ ನಿಮಿತ್ತ ಜನರು ನಿಮ್ಮ ಕಡೆ ನೋಡ್ತಾ ಇದ್ದಾರೆ. ಆ ಒಂದು ಆಶಯ ಭಾವನೆಯನ್ನು ನಿಮ್ಮ ಕಡೆ ನೋಡ್ತಾ ಇದ್ದೀವಿ. ನೀವು ಆಟ ಆಡೋದನ್ನು ಬಿಟ್ಟು ಜನರು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಜನರ ಒಂದು ಅಪೇಕ್ಷೆ ಇದೆ. ತಮ್ಮ ಕುರ್ಚಿ ಆಟದೊಳಗೆ ತಾವು ತಲ್ಲೀನರಾಗ್ಬಿಟ್ಟಾರೆ. ಈ ಕಡೆ ಯಾವುದೋ ಬರಗಾಲ ಕೇಳ್ತಾ ಇಲ್ಲ, ಜನರ ಸಮಸ್ಯೆಗಳು ಕೇಳ್ತಾ ಇಲ್ಲ, ಜನರು ಗುಳೆ ಹೋಗ್ತಾ ಇದ್ದಾರೆ. ಇಂಥದ್ದೇನೋ ದೊಡ್ಡ ಸಮಸ್ಯೆ ಈ ಕರ್ನಾಟಕದ ಸರ್ಕಾರ ಇದೇ ಇಲ್ಲೋ ಎಂಬ ಭಾವನೆ ಜನರ ಬಳಿ ಮೂಡಿದ್ದಾರೆ. ದಯಮಾಡಿ ನಿಮ್ಮ ಕುರ್ಚಿ ಆಟ ಬಿಟ್ಟು ಜನರ ಕಡೆ ಲಕ್ಷ್ಯ ವಹಿಸಿ. ಈ ಬರಗಾಲ ಪರಿಸ್ಥಿತಿ ಏನದ, ಜನರು ಯಾವ ಪರಿಸ್ಥಿತಿ, ದನಕರುಗಳು ಏನು ಪರಿಸ್ಥಿತಿ ಇದೆ, ದಯಮಾಡಿ ಅವರು ಲಕ್ಷ್ಯ ವಹಿಸಬೇಕು. ಸೊ ಇದು ಸಾರ್ವಜನಿಕರ ಆಕ್ರೋಶದ ಕೆಲವು ತುಣುಕುಗಳನ್ನು ಅಷ್ಟೇ ನೋಡಿದ್ರಿ. ಇನ್ನೂ ಅಷ್ಟಿದೆ, ಅದನ್ನು ತೋರಿಸ್ತೀನಿ. ಅದಕ್ಕೆ ಮೊದಲಿಗ ನಮ್ಮ ಜೊತೆ ಅತಿಥಿಗಳಿದ್ದಾರೆ, ಮಾತಾಡೋಣ. ಹರಿಕೃಷ್ಣ ಪೊಂಡೂರು ಅವರು ಮಂಗಳೂರಿನಿಂದ ಇದ್ದಾರೆ. ಹರಿಕೃಷ್ಣ ಪೊಂಡೂರು ಅವರೇ, ತಾವು ನೋಡ್ತಾ ಇದ್ದೀರಿ ರಾಜ್ಯ ರಾಜಕೀಯ ಬೆಳವಣಿಗೆಯನ್ನು. BJP ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ, ಆ ಭಾಗದವ್ರು. ನೀವು ಏನು ಹೇಳ್ತೀರಿ? ಒಂದು ರೀತಿಯಲ್ಲಿ BJP ಸರ್ಕಾರ ಬಂದ ನಂತರ ಉತ್ತಮ ಆಡಳಿತ ಬರಬಹುದು, ಜನಗಳ ಕಷ್ಟ ಪರಿಹಾರ ಆಗಬಹುದು ಅಂತ ನಂಬಿಕೆ ಜನಗಳಲ್ಲಿತ್ತು. ಆದರೆ ತಂದೆ ತಾಯಿಗಳ ಜಗಳ ಕೂಸು ಬಡವಾಯಿತು ಅಂತ ಹೇಳಿಕೊಂಡು ಇವರ ರಾಜಕೀಯದ ಈ ಜಗಳದಿಂದಾಗಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ನಮ್ಮ ದೇಶ ವಂಚಿತವಾಗಿದೆ. ರಾಜ್ಯ ಈಗ ಆಗಬಾರ್ದಿತ್ತು. ಇವತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರ ಒಳಗಿನ ಒಂದು ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಮಾಡಿ ಜನಗಳ ಸೌಕರ್ಯಕ್ಕೆ, ಯಾಕಂದರೆ ಒಂದು ಪರಿಸರದಲ್ಲಿ ಬರದ ಪೀಡೆ, ಸರಿಯಾದ ಮಳೆ ಇಲ್ಲ, ಬರಪೀಡಿತ ಪ್ರದೇಶ, ಜಾನುವಾರುಗಳು ಸಂಕಷ್ಟದಲ್ಲಿದೆ, ಜನ ಸಂಕಷ್ಟದಲ್ಲಿದ್ದಾರೆ. ಇದು ಯಾವುದನ್ನು ನೋಡುವಂಥ ಒಂದು ಪುರುಸೋತು ರಾಜಕಾರಣಿಗಳಿಲ್ಲ. ತಮ್ಮ ಸ್ಥಾನ ಉಳಿಸಿಕೊಳ್ಳಬೇಕು ಆ ಉದ್ದೇಶದಿಂದ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈಗ ತಾವು ಅವರನ್ನ ಆಯ್ಕೆ ಮಾಡಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದು ಒಂದು ಕಡೆ, ಸಾರ್ವಜನಿಕರು ಕೊಟ್ಟ ಉದ್ದೇಶ ಏನು, ಅವ್ರು ನಡ್ಕೋತಾ ಇರೋದೇನು, ನೀವು ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ? ನಾವು ಉತ್ತಮ ಆಡಳಿತ ನಿರೀಕ್ಷೆಯಲ್ಲಿ ನಾವು BJPಯನ್ನು ಸರ್ಕಾರ ಬರುವಾಗ ಸಂತೋಷಪಟ್ಟೆವು. ಈಗ ನಿಮ್ಮ ಪ್ರಕಾರ ನಿರೀಕ್ಷೆ ಹುಸಿಯಾಗಿದೆಯಾ? ನಿಮ್ಮ ನಿರೀಕ್ಷೆ ಹುಸಿಯಾಗಿದೆಯಾ? ನಮ್ಮ ನಿರೀಕ್ಷೆ ಸಂಪೂರ್ಣ ಹುಸಿಯಾಗಿದೆ, ಸ್ವಲ್ಪ ಅಲ್ಲ ಸಂಪೂರ್ಣ ಹುಸಿಯಾಗಿದೆ. ಇವರ ಒಳಜಗಳದಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗಿದೆ. ಏನ್ ಮಾಡಬೇಕು ಅಂತೀರ ಅವ್ರಿಗೆ ನೀವು?
ಅವರು ನಿಜವಾಗಿ ಆಡಳಿತ ಮಾಡಲಿಕ್ಕೆ ಅನರ್ಹರಾದ ಕಾರಣ ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿ ಆಡಳಿತ ಬಂದು ಒಂದು 6 ತಿಂಗಳ ಮಟ್ಟಿಗಾದರೂ ಉತ್ತಮ ರಾಜ್ಯಪಾಲರ ಆಡಳಿತದಲ್ಲಿ ಉತ್ತಮ ಆಡಳಿತವನ್ನು ನಾವು ನಿರೀಕ್ಷೆಯಲ್ಲಿದ್ದೇವೆ. ರೈಟ್. ಹರಿಕೃಷ್ಣಪ್ಪನವರು, ನಿಮ್ಮ ಜೊತೆ ಮಾತಾಡ್ತೀನಿ. ಡಾಕ್ಟರ್ ದಿನೇಶ್ ಇದ್ದಾರೆ, ದಂತವೈದ್ಯರು ಶಿವಮೊಗ್ಗದಿಂದ. ದಿನೇಶ್ ಅವರೇ, ತಾವು ಗಮನಿಸ್ತಾ ಇದ್ರಿ ರಾಜಕೀಯ ಬಂಡಾವನ್ನು ಬಿಜೆಪಿಯಲ್ಲಿ ನಡೀತಾ ಇರೋದು. ತಾವು ಶಿವಮೊಗ್ಗದವರು, ತಮ್ಮ ಜಿಲ್ಲೆಯವರೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ತಾವೇನಂತೀರಿ? ಸರ್, ಇವರೇನು ಮಾಡ್ಕೊಂಬಂದಿರೋ ಫಸ್ಟ್ ಉಪಮುಖ್ಯಮಂತ್ರಿ ಆದಾಗ ತುಂಬ ಜನ ನಿರೀಕ್ಷೆ ಇಟ್ಕೊಂಡಿದ್ರು ಶಿವಮೊಗ್ಗ ಜನ. ಅದೇ ರೀತಿ ನೆಕ್ಸ್ಟು ಎಲೆಕ್ಷನ್ಸಲ್ಲಿ ಇವರಿಗೆ ಅಭೂತಪೂರ್ವವಾದ ಒಂದು ಮ್ಯಾಂಡೇಟ್ ಕೊಟ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯಿಂದ ಅನೇಕ BJP ಶಾಸಕರನ್ನ ಆರಿಸಿ ಕಳಿಸಿದರು. ಅದೇ ರೀತಿ ಇವರು ಶಿವಮೊಗ್ಗಕ್ಕೆ 3 ಜನ ಮುಖ್ಯಮಂತ್ರಿ ಮುಂಚೆ ಇದ್ದರು. ಅವರೇನು ಮಾಡದೇ ಇರೋಂಥ ಕೆಲಸಗಳೆಲ್ಲ ಮಾಡಿದರು. ಇವರು ಕೆಲಸ ಮಾಡಿಲ್ಲ ಅಂತೇಳಿ ನಾವು ಶಿವಮೊಗ್ಗ ಜನತೆ ಏನು ಹೇಳಲ್ಲ. ಅದೇ ಜೊತೆಗೆ ಅವರು ಪರ್ಸ್ನಲ್ ಥಿಂಗ್ಸಲ್ಲೂ ಅವ್ರದ್ದು ಅಭಿವೃದ್ಧಿಗೊಳ್ತು, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಎರಡನೇದೇನು ಅಂತಂದರೆ, ಇವರು ಸದಾನಂದ ಗೌಡ್ರ ಮೇಲೆ ಹಿಂಗೆ ಏನಕ್ಕೆ ಅವರು ಇದು ಮಾಡ್ತಿದ್ದಾರೆ ಅಂದರೆ, ಮೊನ್ನೆ ಲಾಸ್ಟ್ ಬಜೆಟಲ್ಲಿ ಶಿವಮೊಗ್ಗಕ್ಕೆ ಇಷ್ಟು ದಿನ ತುಂಬ ಕೋಟಿಗಟ್ಟಲೆ ದುಡ್ಡು ಹರಿದು ಬರ್ತಾ ಇದ್ದ ಜಾಗದಲ್ಲಿ 50 ಕೋಟಿ ಅಷ್ಟೇ ಮೀಸಲಿಟ್ಟು. ಅವಾಗ ಅವ್ರಿಗೆಲ್ಲ ಒಂದು ಕಡೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಒಂದು ಭಾವನೆ ಇರ್ಬೋದು. ಅಲ್ಲ ದಿನೇಶ್ ಅವರೇ, ಇವರು ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರು ಶಿವಮೊಗ್ಗ ಜಿಲ್ಲೆಗೆ ಅಷ್ಟೇ ಅಲ್ಲ, ನೀವು ಅವ್ರು ಸಪೋರ್ಟ್ ಮಾಡಿರ್ಬೋದು. ಈ ರಾಜ್ಯದ ಜನ ಬಹಳ ಹಾಹಾಕಾರದಿಂದ ನರಳ್ತಾ ಇದ್ದಾರೆ, ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೀವು ಶಿವಮೊಗ್ಗದ ಕುಂಠಿತ ಆಯಿತು ಅಂದ್ಬಿಟ್ರೆ ರಾಜ್ಯ ಕುಂಠಿತ ಅಂತಲ್ಲ? ಇಲ್ಲ, ರಾಜ್ಯ ಕುಂಠಿತ, ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸರ್. ಇವರು ಲೆಕ್ಕದಲ್ಲಿ ಬುಕ್ಕಲ್ಲಿ ಮಾತ್ರ ಇವರು 1 ಲಕ್ಷ ಕೋಟಿ ಬಜೆಟು, 1 ಲಕ್ಷ ಕೋಟಿ ಬರ ಪರಿಹಾರ, 10,000 ಕೋಟಿ ಇದಕ್ಕೆ ಅದಕ್ಕೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಜನಕ್ಕೆ ಅದು 1 ರೂಪಾಯಿನೂ ತಲುಪಿಲ್ಲ ಅಂತ ನನ್ನ ಅನಿಸಿಕೆ, ಜನದ ಅನಿಸಿಕೆ. ಇವರೇನಿದ್ರು ಪೇಪರು ಪ್ರೆಸ್ಸಲ್ಲಿ ಮಾತ್ರ ಕೋಟಿಗಟ್ಟಲೆ BJP ಸರ್ಕಾರ ನಾವಿಷ್ಟು ಪರಿಹಾರ ಮಾಡಿದ್ದೀವಿ, ಇಷ್ಟು ಮೇವು ತೊಗೊಂಡಿದ್ದೀವಿ, ಅಥವಾ ಇನ್ನೊಂದು ನಿಧಿಗೆ ಇಷ್ಟು ಕೊಟ್ಟಿದ್ದೀವಿ ಅಂತ. ಬಟ್ ಆ್ಯಕ್ಚುಲಿ ಫೀಲ್ಡ್ ವರ್ಕಲ್ಲಿ ಇವರೇನು ಬಜೆಟ್ ಅನೌನ್ಸ್ ಮಾಡಿರ್ತಾರೆ ಅದ್ರ ವರ್ಕ್ ಆಗಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಓಕೆ ದಿನೇಶ್, ಮಾತಾಡ್ತೀನಿ. ನನ್ನ ಜೊತೆ ಪ್ರಭಾಕರ್ ಅವರಿದ್ದಾರೆ ಕನ್ನಡಪ್ರಭದಿಂದ, ಜೊತೆಗೆ ತೇಜಸ್ವಿ ಪಟೇಲ್ ಅವರು ದಾವಣಗೆರೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ತ್ಯಾಗರಾಜ್ ಕೂಡ ಇದ್ದಾರೆ. ತ್ಯಾಗರಾಜ್, ಇವ್ರು ಸಾಧಿಸಿದ್ದೇನು ನಿನ್ನೆ ಸೆಂಟ್ರಲ್ ಕಮಿಟಿಯವರು ಬಂದರು ಇಲ್ಲಿ ಬರ ಪರಿಹಾರ ನಿರ್ಮಾಣಕ್ಕೆ, ಅವರು ವಾಪಸ್ ಹೋದ್ರು, ಅವ್ರನ್ನ ಕೇಳೋರೇ ಇಲ್ಲ. ಮತ್ತು ದೆಹಲಿಯಲ್ಲಿ ಇನ್ನೂ ಕೂಡ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ? ಇಲ್ಲ, ಇಲ್ಲಿ ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಂತೇಳಿ ಹೊರಟರು. ಇವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, CBI ಎನ್ಕ್ವೈರಿ ಪ್ರಕಟಣೆ ಆದ ನಂತರ ನಾಳೆ ನನ್ನ ರಾಜಕೀಯ ಅಸ್ತಿತ್ವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅನ್ನೋ ಒಂದು ಭಯವನ್ನು ಕಾಡ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಏನು ಮಾಡಿದ್ದಾರೆ, ಇಲ್ಲಿ ಯಡಿಯೂರಪ್ಪ ಅವ್ರದ್ದು ಒಂದೇ ತಪ್ಪಿಲ್ಲ. ಯಡಿಯೂರಪ್ಪ ಅವ್ರ ಸುತ್ತಮುತ್ತ ಒಂದಷ್ಟು ಜನ ಶಾಸಕರುಗಳು ಮಾತಾಡ್ತಾ ಇರೋದನ್ನು ನೀವು ನೆನ್ನೆಯಿಂದ ನೋಡ್ತಾ ಇದ್ದೀರಿ. ಅವರು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತು ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ. ಇವರೆಲ್ಲ ಏನು ಅಂದರೆ, ಎಲ್ಲೋ ಒಂದು ಕಡೆ ಅವ್ರಿಗೆ ತಾವು ಕೂಡ ಒಂದು ಮಂತ್ರಿ ಆಗಬೇಕು ಅಥವಾ ಯಾವುದೋ ಒಂದು ಪದವಿಯನ್ನು ಅಲಂಕರಿಸಬೇಕು ಅನ್ನೋಂತಹ ಒಂದು ಆಸೆ ಆಕಾಂಕ್ಷೆ ಅವರಿಗಿದೆ. ಮತ್ತು ಇದು ಇನ್ನೊಂದು ವರ್ಷ ಅಷ್ಟೇ ಅವಧಿ ಇರೋದು. ಸೊ ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಯಡಿಯೂರಪ್ಪ ಅವರು ಒಂದು ಕಡೆ ತಮ್ಮ ಸ್ವಂತ ಹಿತಾಸಕ್ತಿ ರಕ್ಷಣೆಗೋಸ್ಕರ ಮತ್ತು ರಾಜಕೀಯ ಅಸ್ತಿತ್ವಗೋಸ್ಕರ ಅವರು ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇವು ಸುತ್ತಮುತ್ತ ಇರೋರು ಅವ್ರಿಗೆ ಬೇರೆ ಆಸೆ ಆಕಾಂಕ್ಷೆಗಳಿದೆ, ಪದವಿನ ಅಲಂಕರಿಸಬೇಕು ಅಂತೇಳಿ. ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಯಡಿಯೂರಪ್ಪ ಅವ್ರ ಮುಖಾಂತರ ಅವ್ರಿಗೆ ನೇರವಾಗಿ ಅವ್ರು ಏನು ಖಾತೆ ಹೊಂದಿರೋರು ಖಾತೆ ಮಿಸ್ ಆಗುತ್ತೆ ಅನ್ನೋ ಬೇಜಾರಲ್ಲಿದ್ದಾರೆ. ಇವ್ರಿಗೆ ಖಾತೆ ಸಿಕ್ಕರೆ ಸಾಕು, ಅವಕಾಶ ಸಿಗುತ್ತೆ, ಹೀಗಾಗಿ ಬೇಜಾರಲ್ಲಿದ್ದಾರೆ. ಯಡಿಯೂರಪ್ಪ ಅವ್ರನ್ನ ಅವರು ಪ್ರಚೋದನೆ ಮಾಡ್ತಿದ್ದಾರೆ. ಅಂದರೆ ಅವರ ಸಿಟ್ಟು ಮತ್ತು ಆಕ್ರೋಶವನ್ನು ಏನು ಮಾಡ್ತಿದ್ದಾರೆ ಅಂದರೆ, ತಮ್ಮ ಸ್ವಂತ ಹಿತಾಸಕ್ತಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ, ಅವ್ರನ್ನ ಪ್ರಚೋದನೆ ಮಾಡಿ ಈ ರೀತಿ ಎತ್ಕೊಳ್ತಾರೆ. ದೆಹಲಿಯವ್ರ ರಿಯಾಕ್ಷನ್ ಏನು? ದೆಹಲಿಯವ್ರು ಏನು ಮಾಡಿದ್ದಾರೆ, ಆ್ಯಕ್ಚುಲಿ ಮೊನ್ನೆ ಸಂಸದೀಯ ಮಂಡಳಿ ಸಭೆ ಆಗಿದೆ ನೆನ್ನೆ. ಇದೆಲ್ಲ ಆದ ನಂತರ ಸಂಸದೀಯ ಮಂಡಳಿ ಸಭೆ ಆದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈಗಾಗಲೇ ಪಕ್ಷದ ವರ್ಚಸ್ಸು ಸಾಕಷ್ಟು ಎಡವಟ್ಟಾಗಿದೆ, ಮತ್ತು 2014ರಲ್ಲಿ ಮತ್ತೆ ಇನ್ನೊಂದು ಚುನಾವಣೆ ಬರ್ತಾಯಿದೆ. ನಾವಿಲ್ಲಿ ಯಡಿಯೂರಪ್ಪ ಸದಾನಂದ ಗೌಡ ಅನ್ನೋದನ್ನು ನೋಡಿದೆ, ಕರ್ನಾಟಕ ಅಂತ ನೋಡಿದೆ. ಒಟ್ಟಾರೆ ಮುಂದೆ ಬರುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಒಟ್ಟಾರೆಯಾಗಿ ಪಕ್ಷದ ಮೇಲೆ ಏನು ಪ್ರತಿಕೂಲ ಪರಿಣಾಮ ಬರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು, ಇದನ್ನು ಸ್ವಲ್ಪ ಶಾಂತಿ ಸಮಾಧಾನದಿಂದ ನೋಡಿ ಅಂತೇಳಿ ಇವರಿಗೆ ಹೇಳಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಯಡಿಯೂರಪ್ಪ ಅವರು ಮಾತಾಡಿದ ಕೂಡಲೇ ಈಶ್ವರಪ್ಪ ಅವರು ಮತ್ತು ಸದಾನಂದ ಗೌಡರು ಇವರೆಲ್ಲ ಕೂಡ ರಿಯಾಕ್ಟ್ ಮಾಡಲಿಕ್ಕೆ ರೆಡಿ ಇದ್ರು. ಅಲ್ಲ, ಶೋಭಾ ಸೋಮಣ್ಣ ಮತ್ತು ಇವರಿಗೆಲ್ಲ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಏನು ಉತ್ತರ ಕೊಟ್ಟು ಇವರೆಲ್ಲ ಹೋಗಿ ಏನು ಮಾಡಿದ್ದಾರೆ, ನಿನ್ನೆ ಯಡಿಯೂರಪ್ಪ ಅವರು ಏನು ಮಾತಾಡಿದ್ದಾರೆ ಹೈಕಮಾಂಡ್ ವಿರುದ್ಧ ಮತ್ತು ರಾಜ್ಯ ನಾಯಕತ್ವದ ವಿರುದ್ಧ, ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಮತ್ತು ಒಂದಷ್ಟು ದೂರುಗಳನ್ನ ಹೇಳೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಅಂದರೆ, ಪದೇ ಪದೇ ಈ ರೀತಿ ದೂರು ತರೋದು ಬೇಡ, ಈಗಾಗಲೇ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ, ಮತ್ತು ನೀವು ದೂರು ಹೇಳುವಂಥ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ, ಮತ್ತು ಇಡೀ ದೇಶ ಮತ್ತು ರಾಜ್ಯ ಎಲ್ಲ ಗಮನಿಸ್ತಾ ಇದ್ದಾರೆ, ಹೋಗಿ ನಿಮ್ಮ ಕೆಲಸವನ್ನು ಮಾಡಿ. ಮತ್ತು ಸುತ್ತಮುತ್ತ ಇರೋರು ಯಡಿಯೂರಪ್ಪ ಅವ್ರನ್ನ ಎತ್ಕಟ್ಟೋ ಕೆಲಸ ಮಾಡೋದ್ರ ಬದಲಿಗೆ ಅವ್ರನ್ನ ಶಾಂತಿ ಸಮಾಧಿಯಿಂದ ವರ್ತಿಸೋದಕ್ಕೆ ಇನ್ನೊಂದು ಕರ್ನಾಟಕದಲ್ಲಿ ತೆಗೆದ್ರೆ ನಿಮಗೆ ನೆನಪಿರೋ ಹಾಗೆ ಒಂದು ದೊಡ್ಡ ಇತಿಹಾಸ ಇದೆ.
ಯಾವ್ಯಾವ ಪಕ್ಷದ ಸರ್ಕಾರ ಅಧಿಕಾರದಲ್ಲಿತ್ತು ಅಲ್ಲಿ ಯಾರ್ಯಾರು ಬಂಡಾಯಗಳಿದೆ ನೆಕ್ಸ್ಟ್ ಆ ಸರ್ಕಾರಗಳು ಆಯ್ಕೆ ಆಗಿಲ್ಲ. ಇದು ಇತಿಹಾಸ. ಇದು ಕಾಂಗ್ರೆಸ್ಗೆ JDSಗೆ ಎಲ್ಲರಿಗೂ ಈ ರಾಜ್ಯದ ಜನ ಪಾಠ ಕಲಿಸಿದ್ದಾರೆ. ಈ ಎಲ್ಲ ಅನುಭವ ಕೂಡ ಬಿಜೆಪಿ ಪಕ್ಷಕ್ಕಿದೆ ರಾಜ್ಯದಲ್ಲಿ. ಇವರೆಲ್ಲ ಹಿರಿಯ ನಾಯಕರುಗಳಿಗೆಲ್ಲ ಗೊತ್ತಿದೆ. ಆದರೂ ಇವರ ನಡವಳಿಕೆ ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನರ ಉತ್ತರ ಏನಿರ್ಬೋದು, ಅವ್ರು ಕೊಡ್ತಾ ರಿಯಾಕ್ಷನ್ ಗಮನಿಸ್ತಾ ಇದ್ರಿ. ದಾವಣಗೆರೆಯಿಂದ ನಮ್ಮ ಜೊತೆ ತೇಜಸ್ವಿ ಪಟೇಲ್ ಇದ್ದಾರೆ. ತೇಜಸ್ವಿ ಅವರೇ, ಈ ರಾಜ್ಯದ ಬಿಜೆಪಿ ಪಕ್ಷದೊಳಗಿನ ಈ ಬಂಡಾಯದವನ್ನು ತಾವು ಗಮನಿಸ್ತಾ ಇದ್ರಿ, ಏನು ನೀವು ಹೇಳ್ತೀರಿ? ಸರ್, ಡಿ ಬಸವರಾಜ್ ಅಂತ KPCC ಸದಸ್ಯರು ಮಾತಾಡ್ತಾ ಇದ್ದೀನಿ. ಹೇಳಿ. ಇವತ್ತು ಕಳೆದ ಏನು BJP ದಕ್ಷಿಣ ಭಾರತದಲ್ಲೇ ಹೆಬ್ಬಾಗಿಲು ಅಂತ ಇಲ್ಲಿ ಪ್ರಾರಂಭ ಆಯಿತು ಸರ್ಕಾರ, ಅವಾಗ ಇಡೀ ರಾಷ್ಟ್ರದ BJP ಹೈಕಮಾಂಡ್ ಆದ್ವಾನಿ ಅವರಿಂದ ಹಿಡಿದು ಎಲ್ಲರೂ ಹೊಗಳಿದ್ದೆ ಯಡಿಯೂರಪ್ಪನವ್ರಿಗೆ. ಅವರು ಪ್ರಾರಂಭದಿಂದಲೂ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗಿತು. ಆವಾಗ ಪದೇ ಪದೇ ಈ ಭ್ರಷ್ಟ ಸರ್ಕಾರವನ್ನು ಅವರು ಎಚ್ಚರಿಕೆ ನೀಡದೆ ಜಾಣ, ಕುರುಡು ಮತ್ತು ಮೂಕರಂತೆ ಹೈಕಮಾಂಡ್ BJP ವರ್ತನೆ ಮಾಡಿದರು. ಈ ರೆಡ್ಡಿಗಳು ಒಳಗೆ ಹೋಗೋ ಮಠ, ಜೈಲಿಗೆ ಹೋಗೋ ಮಠ ಪ್ರತಿ ವಾರ ಈ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ವೀಕೆಂಡಿಗೆ ಶನಿವಾರ ಭಾನುವಾರ ಯಾವ ರೀತಿ ರಜಾ ಮಜಾ ಉಡಿಸ್ತಾರೋ ಆ ರೀತಿ BJP ಹೈಕಮಾಂಡ್ನಿಂದ ಅರುಣ್ ಜೇಟ್ಲಿ ಅವರು ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು, ಗಡ್ಕರಿ ಇರ್ಬೋದು, ಅನೇಕ ಜನ ಉಸ್ತುವಾರಿ ವಹಿಸ್ಕೊಂಡಂಥವರು ಒಂದು ವೀಕೆಂಡಿಗೆ ಬರೋ ರೀತಿಯಲ್ಲಿ ಇಲ್ಲಿ ಪದೇ ಪದೇ ಬಂದು ಇಲ್ಲಿ ಸಾಕಷ್ಟು ಹಣವನ್ನು, ಚಿನ್ನದ ಕತ್ತೆಗಳನ್ನು ಪಡೆದು ಈ ಕೆಟ್ಟ ಸರ್ಕಾರವನ್ನು ಬೇಷ್ ಅಂತ ಬೆಂತಡ್ತಾ ಇದ್ರು. ಆದರೆ ಇವತ್ತು ರೆಡ್ಡಿಗಳು ಯಾವಾಗ ಸೆಪ್ಟೆಂಬರ್ 5ಕ್ಕೆ ಒಳಗೋದ್ರೋ ಅಲ್ಲಿದ್ದ ವೆಂಕಯ್ಯ ನಾಯ್ಡು ಈ ಕಡೆ ತಲೆ ಹಾಕ್ತಾ ಇಲ್ಲ. BJP ಹೈಕಮಾಂಡ್ನವರು ಬರೋದು ಕಡಿಮೆ ಮಾಡಿದರು. ಪ್ರಾಯಶಃ ಕರ್ನಾಟಕ ರಾಜ್ಯವನ್ನು 60 ವರ್ಷಗಳ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಬಂದಿರಲಿಲ್ಲ ಮತ್ತು ನಮ್ಮ ನಾಳಿದ ಬ್ರಿಟಿಷರು ಸಮೇತ ಇಷ್ಟು ಕೆಟ್ಟ ಆಡಳಿತವನ್ನು ಕರ್ನಾಟಕಕ್ಕೆ ನೀಡಿರಲಿಲ್ಲ. ಬ್ರಿಟಿಷರಿಗಿಂತಲೂ ಕೆಟ್ಟ ಆಡಳಿತ ಲೂಟಿ ಮಾಡ್ತಕ್ಕಂಥ ಈ BJP ಸರ್ಕಾರ ನಿನ್ನೆ ಕೇಂದ್ರ ಅಧ್ಯಯನ ತಂಡ ಬಂದಿದೆ. ಮುಖ್ಯಮಂತ್ರಿಗಳ ಮನೆ ಪಕ್ಕದಲ್ಲೇ ಅವರು ವಾಸ ಮಾಡಿದ್ರು. ನಿನ್ನೆ ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ಮುಖ್ಯಮಂತ್ರಿ ಇರಲಿ, ಸಚಿವರು ಸಮೇತ ಸೌಜನ್ಯಕ್ಕೆ ಹೋಗಿ ಅವರು ಮಾತಾಡಲಿಲ್ಲ. ಇವತ್ತು ಒಂದು ಕಡೆ ಕೇಂದ್ರವನ್ನು ಮಲತಾಯಿ ಧೋರಣೆ ಮಾಡ್ತೀರಿ ಅಂತ ದೂಷಿಸ್ತಾರೆ. ಕೇಂದ್ರದ ಒಂದು 14 ಜನರ ತಂಡ ಬಂದರೆ ಒಬ್ಬರು ಹೋಗಿ ಅವ್ರನ್ನ ಸ್ವಾಗತ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವರ ಅಧಿಕಾರಿಗಳು ಗೌರಿಬಿದನೂರಿಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಿನ್ನೆ ಭೇಟಿ ನೀಡಿದರು. ಇಷ್ಟೊಂದು ಕೆಟ್ಟ ಸರ್ಕಾರ ನಾವೆಂದೂ ನೋಡಿರಲಿಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಇವತ್ತು BJP ಭ್ರಷ್ಟಾಚಾರದ ಬಗ್ಗೆ ರಥಯಾತ್ರೆಗಳು ಮಾಡ್ತಾರೆ. ಇವ್ರಿಗೇನಾದರೂ ಸ್ವಲ್ಪನಾದರೂ ನೈತಿಕತೆ ಇದ್ದರೆ ಅವ್ರು ಬಾಯಿ ಬಿಟ್ಟು ಮಾತಾಡಬೇಕಾಗಿತ್ತು ಕರ್ನಾಟಕದ ಬಗ್ಗೆ. ಯಾರೊಬ್ಬರೂ ಮಾತಾಡೋಕ್ಕೆ ತಯಾರಿಲ್ಲ. ಅದ್ರ ಬದಲಾಗಿ ಬರೀ 1 ಲಕ್ಷ ರೂಪಾಯಿ ತೊಗೊಂಡಂಥ ಬಂಗಾರ ಲಕ್ಷ್ಮಣರವ್ರಿಗೆ ಇವ್ರ ಪಾರ್ಟಿಯಿಂದ ವಜಾ ಮಾಡಿದರು. ಇಷ್ಟು ಒಂದು ಡಜನ್ ಗಟ್ಟಲೆ ಮಂತ್ರಿಗಳು ಇಲ್ಲಿ ಜೈಲಿಗೆ ಹೋಗಿ ಬಂದರೆ, FIR ಹಾಕ್ಸ್ಕೊಂಡಾರೆ, ಚಾರ್ಜ್ ಶೀಟ್ ಹಾಕ್ಸ್ಕೊಂಡಾರೆ. ಯಾರ ಬಗ್ಗೆನೂ ಇವತ್ತುವರೆಗೂ BJP ಅವರು ಶಿಸ್ತು ಕ್ರಮ ಕೈಗೊಂಡಿಲ್ಲ. ಕಾರಣ ಏನಂದರೆ, ಇವತ್ತು ಶಿಸ್ತು ಕ್ರಮ ಕೈಗೊಂಡ್ರೆ BJP ಹೈಕಮಾಂಡ್ನವ್ರು ಇಲ್ಲಿದ್ದ ಕಪ್ಪ ಕಾಣಿಕೆ ಪಡೆದಿದ್ದಾರೆ, ಹಣವನ್ನು ಪಡೆದಿದ್ದಾರೆ ಯಡಿಯೂರಪ್ಪನವರಿಂದ. ಇವತ್ತು ಗಡ್ಕರಿ ಅವರು ಹಣ ಪಡೆದಿದ್ದಾರೆ, ಸುಷ್ಮಾ ಸ್ವರಾಜ್ ಅವರು ಹಣ ಪಡೆದಿದ್ದಾರೆ. ಇವರು ಹಣ ಪಡೆದಿರೋದ್ರಿಂದ ವೆಂಕಯ್ಯ ನಾಯ್ಡು ಹಣ ಪಡೆದಿದ್ದಾರೆ. BJP ಪಕ್ಷವನ್ನು ಕಟ್ಟಲಿಕ್ಕೆ ಕರ್ನಾಟಕದ ಮೈನಿಂಗ್ ಹಣವನ್ನು ಇವರು ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಏನು ತಪ್ಪು ಮಾಡಿದ್ರು ಯಾರೂ ಹೈಕಮಾಂಡ್ನವ್ರು ಬಾಯಿ ಬಿಡ್ತಾ ಇಲ್ಲ. ಇದು ಈಗ ತನಿಖೆಯಲ್ಲಿ ಯಡಿಯೂರಪ್ಪನವರೇ ಬಾಯಿ ಬಿಟ್ಟರೆ ಭಾಳ ಚೆನ್ನಾಗಾಗುತ್ತೆ ಅಂತ ನಾನು ಭಾವಿಸ್ತಿದ್ದೇನೆ. ಇವತ್ತು ಭಾಳಷ್ಟು ಹಣವನ್ನು ಕರ್ನಾಟಕದ ಮೈನಿಂಗ್ ಹಣ ಇವತ್ತು BJP ಪಕ್ಷ ಕಟ್ಟಲಿಕ್ಕೆ ಹೋಗಿದೆ. ಇವತ್ತು ಅವರು ಅನೇಕ ಬಾರಿ ಇವತ್ತು ಇದು ಸೂಕ್ತವಾಗಿ ತನಿಖೆ ಮಾಡಿದ್ರೆ ಬಸವರಾಜ್ ಮಾತಾಡ್ತೀನಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಬಸವರಾಜ್ ಮಾತಾಡ್ತೀನಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ನಮ್ಮ ಜೊತೆ ಅತಿಥಿಗಳು ಇನ್ನೂ ಇರ್ತಾರೆ, ಪ್ರಭಾಕರ್ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್. ನಮ್ಮ ವಾಜಪೇಯಿ ಇರುವಾಗ ಪ್ರೈಮ್ ಮಿನಿಸ್ಟರ್ ಇರುವಾಗ BJP ಸರ್ಕಾರ ಹೆಂಗಿತ್ತು? ಮುಖ್ಯಮಂತ್ರಿ ಹಾಗೂ ಪ್ರತಿಪಕ್ಷ ಬೇರೆ ಯಾರು ಎಲ್ಲರೂ CBIಗೆ ತನಿಖೆಗೆ ಒಕ್ಕಪಡಿಸಬೇಕು.